ಶಿಬಿರದಿನ್ನಿ ಡಬಲ್ ರಸ್ತೆ ಅಭಿವೃದ್ಧಿಗೆ ಆಗ್ರಹ. ಕಂಪ್ಲಿ ಪುರಸಭೆ ವ್ಯಾಪ್ತಿಯ ಶಿಬಿರದಿನ್ನಿ ಮುಖ್ಯ ರಸ್ತೆಯನ್ನು ಡಬಲ್ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಸೌಹಾರ್ದ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಶಬೀರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ನಿವಾಸಿಗಳು ಲೋಕೋಪಯೋಗಿ ಇಲಾಖೆಯ ಜೆಇ ಆನಂದ್ ರವರಿಗೆ ಮನವಿ ಸಲ್ಲಿಸಿದ್ದಾರೆ. ನಂತರ ಮಾತನಾಡಿದ ಶಬೀರ್, ಕಂಪ್ಲಿ ನಗರದಿಂದ ಶಿಬಿರದಿನ್ನಿ ಮೂಲಕ ನಂಬರ್ 10 ಮುದ್ದಾಪುರ ಕ್ರಾಸ್ ವರೆಗೆ ಸುಮಾರು 4 ಕಿಲೋಮೀಟರ್ ರಸ್ತೆ ಇದ್ದು, ಅದರಲ್ಲಿ ಶಿಬಿರದಿನ್ನಿವರೆಗಿನ 2 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 4 ಕೋಟಿ ವೆಚ್ಚ ಮಾಡುವುದು ಏಕಮುಖ ರಸ್ತೆಗೆ ಮಾತ್ರ ಸೀಮಿತವಾಗಿದೆ. ಇದು ಸರಿಯಲ್ಲ ಎಂದಿದ್ದಾರೆ. ಡಬಲ್ ರಸ್ತೆ ಮಾಡೋದ್ರಿಂದ ಮುಂದೆ ನಗರಾಭಿವೃದ್ಧಿಗೆ ಸಹಾಯಕವಾಗುತ್ತೆ. ಆದರೆ ಶಿಬಿರದಿನ್ನಿ ರಸ್ತೆಗೆ 4 ಕೋಟಿ ವಾಲ್ಮೀಕಿ ವೃತ್ತದಿಂದ ಬಳ್ಳಾರಿ ರಸ್ತೆಯ ಸ್ವಾಗತ ಕಮಾನ್ ಹೊರಗಿನ ರಸ್ತೆಗೆ 6.70 ಕೋಟಿ ಅನುದಾನ ಕೊಟ್ಟಿರೋದ್ರಿಂದ ತಾರತಮ್ಯ ತೋರ್ತಾ ಇದೆ ಅಂತ ಆರೋಪ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖಂಡರು ಆದ ಎಂಎಸ್ ಸಮುನ್ನ, ಪಿ ರಾಘವೇಂದ್ರ, ಎಂ ರಂಜಿತ್, ಜಾಕೀರ್, ಬಸವರಾಜ್ ಗೌಡ, ಎಎಸ್ ಯಲ್ಲಪ್ಪ, ಶಿವಕುಮಾರ್, ಆಹೆಚ್ ಧನಂಜಯ್ ಉಪಸ್ಥಿತರಿದ್ದರು. ಇವತ್ತು ಕಂಪ್ಲಿ ನಗರದ ಹೊಸ ಬಸ್ ಸ್ಟ್ಯಾಂಡಿಂದ ಮಾರ್ಗವಾಗಿ ಮುದ್ದಾಪುರ ಮತ್ತು ಮುದ್ದಾಪುರ ಕ್ರಾಸ್ವರೆಗೆ ಕಾಮಗಾರಿ ನಡೀತಾ ಇದೆ. ಮೊನ್ನೆ ಆ ಕಾಮಗಾರಿನ ಶಾಸಕರು 4 ಕೋಟಿ ಅನುದಾನದಲ್ಲಿ ಅದನ್ನು ಶಂಕುಸ್ಥಾಪನೆ ಮಾಡಿದ ಶಂಕುಸ್ಥಾಪನೆ ಮಾಡಿದ್ದಾರೆ. ಕಾಮಗಾರಿಗಳನ್ನ ಅವ್ರನ್ನ ಸ್ವಾಗತಿಸ್ತೀವಿ. ಆದರೆ ನಮ್ಮ ಆಗ್ರಹ ಬೇಡಿಕೆಗಳೇನು ಅಂತಂದರೆ, ಇವನ್ ಕಾಮಗಾರಿ ಇವತ್ತು ಮಾಡಕ್ಕೆ ಕೊಟ್ಟಿದ್ದೀರಿ ಸ್ವಾಮಿ, ಅದು ಸಿಂಗಲ್ ರಸ್ತೆ ಇದೆ, 5.5 ಮೀಟರ್ ರಸ್ತೆ ಇದೆ. ಈ ಹಿಂದೆ ಈ ರಸ್ತೆಯಲ್ಲಿ ಸುಮಾರು ಜನ ಆಕ್ಸಿಡೆಂಟ್ಗಳಾಗಿ ಕೈ ಕಳ್ಕೊಂಡಿರುವಂತಹ ಉದಾಹರಣೆಗಳಿದ್ದಾವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರದೇ ಜೀವಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಒಂದು ಆಗ್ರಹದ ಮೇಲೆ ಈ ರಸ್ತೆ ಪುರಸಭೆಯ ನಗರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇದು ಡಬಲ್ ರಸ್ತೆ ಮಾಡಿಬಿಟ್ಟು ಬೀದಿ ದೀಪಗಳೊಂದಿಗೆ ಯಾವ್ಯಾವೆಲ್ಲ ಬ್ರಿಡ್ಜ್ಗಳು ಬರ್ತವೆ, ಎತ್ತರದಲ್ಲಿ ಬ್ರಿಡ್ಜ್ಗಳು ನಿರ್ಮಿಸಿಬಿಟ್ಟು ಇದನ್ನು ಡಬಲ್ ರಸ್ತೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಪ್ರತಿಭಟನೆ ಮುಖಾಂತರ ಇವತ್ತು ಮಾನ್ಯ PWD ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಒಂದು ವೇಳೆ ಹೇಳೋಕ್ಕಾಗುತ್ತೆ ಅಷ್ಟೇ ಅಂದ್ಕೊಂಡು ಏನಾದರೂ ಈ ಕಾಮಗಾರಿ ಮಾಡೋಕೆ ಹೋದರೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡೋಕೆ ಬಿಡಲ್ಲ. ಈ ಕಾಮಗಾರಿ ಇಲ್ಲಿಗೆ ನಿಲ್ಲಿಸ್ತೀವಿ. ನಮಗೆ ರಸ್ತೆ ಇಲ್ಲ ಅಂದರೂ ಪರವಾಗಿಲ್ಲ, ಬೇಕಾದರೆ ಡಬಲ್ ರಸ್ತೆನೇ ಬೇಕು, ಅದು ನಗರ ವ್ಯಾಪ್ತಿ ರಸ್ತೆನೇ ಬೇಕು ಅಂತ ನಮ್ಮ ಆಗ್ರಹ ಇದೆ. ಅದೇ ರೀತಿ ಇವತ್ತೇನು ಕಂಪ್ಲಿ ಭಾಗದಾಗ ಸುಮಾರು ವೃತ್ತಗಳಿದ್ದಾವೆ. ಇದು ಬುದ್ಧ, ಬಸವ, ಅಂಬೇಡ್ಕರ್ ಅಂತಹ ವೃತ್ತಗಳಲ್ಲಿ ಪುತ್ಥಳಿಗಳು ಸ್ಥಾಪನೆ ಆಗಬೇಕಾಗಿದೆ. ಅದೇ ರೀತಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಎದುರುಗಡೆಗೆ ಬರುವಂಥ ಅಬ್ದುಲ್ ಕಲಾಂ ವೃತ್ತ ಇದೆ, ಆ ವೃತ್ತ ಸ್ಥಾಪನೆ ಮಾಡಬೇಕಾಗಿದೆ. ಒಳ್ಳೆ ಸಂಚಾರ ವ್ಯವಸ್ಥೆಗೆ ಆಗುವಂಥ ಎಲ್ಲ ಕಾಮಗಾರಿಗಳನ್ನ ಮಾಡುವಂಥ ಕೆಲಸ ಅಧಿಕಾರಿಗಳನ್ನ ಮಾಡಬೇಕು. ಇದರ ಉಸ್ತುವಾರಿ ಸಾಮಾನ್ಯ ಶಾಸಕರು ತಗೋಬೇಕು ಅಂತೇಳಿ ನಾವು ಈ ಮೂಲಕ ಅವ್ರಲ್ಲಿ ಮನವಿ ಮಾಡಿ ಆಗ್ರಹಿಸ್ತಾ ಇದ್ದೀವಿ.